ಎಲ್ರಿಗೂ ನಮಸ್ಕಾರ. ಶ್ರೀ ಸಾಯಿಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅವರೆಕಾಳು ದೋಸೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಪಾತ್ರೆ ಕಾಸ್ಕೋಬೇಕು. ಕಾಸ್ಕೊಂಡ ನಂತರ 3-4 ಸ್ಪೂನ್ ಎಣ್ಣೆ ಹಾಕಬೇಕು. ನಂತರ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಬೇಕು. ಅವು ಚಟಪಟ ಅಂತ ಸಿಡಿದ ನಂತರ ಸಣ್ಣಂಗೆ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಣ್ಣಂಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೋಬೇಕು. ಅವನು ಸ್ವಲ್ಪ ಕೆಂಪಗಾಗಂಗೆ ಹುರ್ಕೋಬೇಕು. ಆಮೇಲೆ ಒಂದಿಷ್ಟು ಕರಿಬೇವು ಹಾಕಬೇಕು. ಅದೆಲ್ಲ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣಂಗೆ ತುರ್ಕೊಂಡಿರ್ತಕ್ಕಂಥ ಗಜ್ಜರಿ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಅವನು ಫ್ರೈ ಮಾಡ್ಕೋಬೇಕು. ಆಮೇಲೆ ಅವರೆಕಾಳನ್ನ ಒಂದು 5 ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೆ ಉಪ್ಪು ಹಾಕಿ. ಅದನ್ನು ಹಾಕಿ ಎಲ್ಲನೂ ಕಲಿಸ್ಕೊತಿದ್ದೀನಿ. ಎಲ್ಲನೂ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋರಿ. ಅದನ್ನು ಎಲ್ಲ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಇಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕಿ ಕಲಿಸ್ಕೊತಿದ್ದೀನಿ. ಇದೆಲ್ಲ ಕಲಿಸ್ಕೊಂಡ ನಂತರ ಸಣ್ಣಂಗೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿಯನ್ನು ಹಾಕ್ಕೊಂಡು ಎಲ್ಲ ಚೆಂದಂಗೆ ಮತ್ತೆ ಕಲಸಿ ಇದನ್ನು ಸೈಡಿಗೆ ಇಟ್ಕೊತೀನಿ. ನೆಕ್ಸ್ಟು ಹಿಟ್ಟು ಪ್ರಿಪೇರ್ ಮಾಡ್ಕೋತೀರ ಅದೇ ರೀತಿ ಪ್ರಿಪೇರ್ ಮಾಡ್ಕೋಬೇಕು. ಇದನ್ನು ಸೈಡಿಗೆ ದೋಸೆ ತವಾನ ಕಾಸ್ಕೊಂಡು 1 ಸ್ಪೂನ್ ದೋಸೆ ಹಿಟ್ಟು ಹಾಕಿ ಮೇಲೆ ನಾವು ಮಾಡಿರ್ತಕ್ಕಂತಹ ಅವರೆಕಾಳದ್ದು ಎಲ್ಲ ಸ್ಟಫಿಂಗ್ ಹಾಕಿ ನಾವು ಕೈಲೇ ತಟ್ಟಬೇಕು. ತಟ್ಟಿದ ನಂತರ ನಮಗೆ ಎಷ್ಟು ಸ್ಪೂನ್ ಅಥವಾ ತುಪ್ಪ ಆದರೂ ಹಾಕ್ಕೋರಿ ಅಥವಾ ಎಣ್ಣೆ ಆದರೂ ಹಾಕ್ಕೋರಿ. ನಾನು ಇಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅವರೆಕಾಳು ದೋಸೆ ರೆಡಿ. ನೀವು ಈ ದೋಸೆನ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.